ನನಗೆ ತುಂಬ ಹೆಮ್ಮೆ ಆಗ್ತಿದೆ. ನಾನು ಸಿಟಿಸನ್ ಸ್ಕೂಲಿಂದ ತಾಯ್ಲೂರು ನಂದು ಸಿಟಿಸನ್ ಸ್ಕೂಲಿಂದ ಬಂದು ನಾನು ಇಲ್ಲಿ ಇದು ಮಾಡಿದ್ದೀನಿ. ನನಗೂ ತುಂಬ ಹೆಮ್ಮೆ ಆಗ್ತಿದೆ. ಇಲ್ಲಿ ತುಂಬ ಜನ ಬಂದಿದ್ದರು, ಅದರಲ್ಲಿ ನಾನು ಒಬ್ಬಳು ವಿನ್ ಆಗಿದ್ದೀನಿ. ನಾನು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದ್ದೀನಿ, ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿದ್ದೀನಿ. ನನ್ನ ಹೆಸರು ವನಿತಾ. ನಾನು ಸರ್ಕಾರಿ ಪ್ರೌಢಶಾಲೆ ಅಂಗನಹಳ್ಳಿಯಲ್ಲಿ 9ನೇ ತರಗತಿ ಓದುತ್ತಿದ್ದೇನೆ. ನಾನು 200 ಮೀಟರ್ ಓಟದಲ್ಲಿ ಮತ್ತು 400 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದೇನೆ. ಇದರಿಂದ ನನಗೆ ಹೆಮ್ಮೆ ಅನಿಸುತ್ತಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೇಮ ಅಂತ. ನಾವು ಸರ್ಕಾರಿ ಪ್ರೌಢಶಾಲೆ ಅಂಗನಹಳ್ಳಿಯಿಂದ ಬಂದಿದ್ದೀವಿ. ನಾವು ಈಗಾಗಲೇ ಈ ದಿನ ಕ್ರೀಡಾಕೂಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆ ಆಗ್ತಾರೆ. ಈ ಕ್ರೀಡಾಕೂಟದಲ್ಲಿ ಫಸ್ಟು, ಸೆಕೆಂಡು, ಥರ್ಡು ಬಂದಿದ್ದಾರೆ. ಸೆಕೆಂಡು, ಥರ್ಡು ಬಂದಿರೋರು ಕೂಡ ಅಷ್ಟೇ ಯಾವುದೇ ನೀವು ಅಡ್ಡಿ ಆತಂಕ ಇಲ್ಲದೆ ಯಾವುದೇ ಬಾಧೆ ಬೀಳಬಾರ್ದು. ಯಾಕೆ ಅಂತಂದರೆ ಸೋಲೆ ಗೆಲುವಿನ ಮೆಟ್ಲು. ಇನ್ನೊಂದು ದಿನ ನಾವು ಆಯ್ಕೆ ಆಗ್ತೀವಿ, ಯಾವತ್ತೂ ಕಣ್ಣೀರು ಹಾಕಕ್ಕೆ ಹೋಗ್ಬಾರ್ದು. ಈ ದಿನ ಮುಳಬಾಗ್ಲಲ್ಲಿ ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನನ್ನ ವಂದನೆಗಳು. ಅದೇ ರೀತಿ ನಮ್ಮ ಸರ್ಕಾರಿ ಪ್ರೌಢಶಾಲೆ ಅಂಗನಹಳ್ಳಿಗ 17 ಪ್ರೈಸಸ್ ಬಂದಿದೆ. 17 ಪ್ರೈಸಸ್ ಅಂತಂದರೆ 13 ಜನನೇ ಆಯ್ಕೆ ಆಗಿರೋದು. ಎಲ್ಲರೂ ಆಗ್ಬೋದಲ್ಲ, ಹಂಗಂತಂದರೆ ರಾಷ್ಟ್ರ ಮಟ್ಟದಲ್ಲಿ 13 ಜನ ಮಾತ್ರ ಆಯ್ಕೆ ಆಗ್ತಾರೆ. ಯಾಕೆ ಅಂತಂದರೆ ನೀವು ಯಾವತ್ತೂ ಇನ್ನೊಂದಿನ ಸೋಲೆ ಗೆಲುವಿನ ಮೆಟ್ಲು ಅಂತ ಎಲ್ಲರೂ ಅದನ್ನೇ ಮುಂದುವರಿಸ್ಕೊಳ್ತಾ ಹೋಗಬೇಕು ಅಂತೇಳಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ಜಿ ವಿದ್ಯಾಶ್ರೀ ಅಂತ. ನಾನು 9ನೇ ತರಗತಿಯನ್ನು ಸರ್ಕಾರಿ ಪ್ರೌಢಶಾಲೆ ಹೆಬ್ನಿಯಲ್ಲಿ ಓದುತ್ತಿದ್ದೇನೆ. ನಾನು ಜಾವ್ಲಿನ್ ಎಸೆತದಲ್ಲಿ ತೃತೀಯ ಸ್ಥಾನ ಪಡೆದಿದ್ದೇನೆ. ನಮಗೆ ಯಾವುದೇ ರೀತಿ ನೋವಾಗ್ತಾ ಇಲ್ಲ, ಏಕೆಂದರೆ ನಾವು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿಲ್ಲ ಅಂತ ನಮ್ಗೆ ಯಾವುದೇ ರೀತಿ ನೋವಿಲ್ಲ. ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ನಮ್ಗೆ ತುಂಬ ಸಂತೋಷ ಆಗ್ತಾಯಿದೆ. ಥ್ಯಾಂಕ್ ಯು ಸರ್. ಮುಂದಿನ ವರ್ಷ ಆದರೂ ನಾವು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗ್ತೀವಿ ಅಂತ ಪ್ರಯತ್ನ ಮಾಡುತ್ತೇವೆ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಸಂಗೀತ. ನಾನು ಸರ್ಕಾರಿ ಪ್ರೌಢಶಾಲೆ ಅಂಗನಹಳ್ಳಿಯಿಂದ ಬಂದಿದ್ದೀನಿ. ನಮ್ಮ ತಂದೆ ಹೆಸರು ನಾಗರಾಜ, ನಮ್ಮ ತಾಯಿ ಹೆಸರು ಮುನಿಯಮ್ಮ. ನಮ್ಮ ಶಾಲೆಗೆ 17 ಪ್ರೈಸಸ್ ಬಂದಿದೆ. ನಾವು ಕೇವಲ 13 ಜನ ಮಾತ್ರ ಬಂದಿದ್ದು. ನಮ್ಮ ಶಾಲೆ ಉತ್ತಮ ಎನಿಸಿಕೊಳ್ಳಿದೆ. ಅದಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಿದೆ. ನಂದು 2ರಲ್ಲಿ ಪ್ರಥಮ ಸ್ಥಾನವಾಗಿದೆ. 400 ಮೀಟರ್ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದಿದ್ದೇನೆ. ನಮಗೆ ಕೋಚ್ ಕೊಟ್ಟಂಥ ಸುರೇಶ್ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ನಮಗೆ ಮುಂದಿನ ಪೀಳಿಗೆಗೆ ಈ ಥರನೇ ಕೋಚ್ ಕೊಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ನನ್ನ ಹೆಸರು ಭವ್ಯ. ನಾನು ಅಂಗನಹಳ್ಳಿಯಲ್ಲಿ ಓದುತ್ತಿದ್ದೇನೆ. 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಅಂಗನಹಳ್ಳಿ. ನಮಸ್ಕಾರ ಎಲ್ರಿಗೂ. ನಾನು ಸರ್ಕಾರಿ ಪ್ರೌಢಶಾಲೆ ಅಂಗನಹಳ್ಳಿಯಲ್ಲಿ ಸಹಶಿಕ್ಷಕನಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಶ್ರೀನಾಥ್ ಅಂತ. ಇವರು ದೈಹಿಕ ಶಿಕ್ಷಕರು, ಸುರೇಶ್ ಸಂಸ್ಥೆ ಅಂತ ಹೇಳ್ಬಿಟ್ಟು ಬಾಗಲಕೋಟೆ. ನಮ್ಮ ಶಾಲೆ ಇವತ್ತು ಅಂತರ್ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಸುಮಾರು 17 ಬಹುಮಾನಗಳನ್ನು ಗೆದ್ದಿದೆ. ಹಾಗೆ ಈ ಒಂದು ನೇತಾಜಿ ಕ್ರೀಡಾಂಗಣದಲ್ಲಿ ಎಲ್ಲ ಶಾಲೆಗಳಿಂದ ಭಾಗವಹಿಸಿ ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಕ್ರೀಡಾಕೂಟದ ಮುಖಾಂತರ ವ್ಯಕ್ತಪಡಿಸಿದ್ದಾರೆ. ಹಾಗೂ ಎಲ್ರಿಗೂ ಬಹಳ ಸಂತೋಷ ಅನಿಸ್ತಾ ಇದೆ. ಕಾರಣ ಏನು ಅಂದರೆ ಆಯೋಜನೆಯನ್ನು ಬಹಳ ವ್ಯವಸ್ಥಿತವಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ದೈಹಿಕ ಶಿಕ್ಷಕರ ಸಂಘ ಆಗಿರ್ಬೋದು, ಎಲ್ಲ ಶಿಕ್ಷಕರ ಸಂಘ ಆಗಿರ್ಬೋದು. ಮತ್ತು ಇಲ್ಲಿ ವಿಶೇಷವಾಗಿ ಏನು ಅಂದರೆ ಒಂದು ಮಾತಿದೆ, ಏನಪ್ಪ ಅಂದರೆ ಯಾವುದೇ ವ್ಯಕ್ತಿಯ ಬೌದ್ಧಿಕ ವಿಕಾಸ ಆಗಬೇಕು ಅಂದರೆ ಅವ್ನು ಶಾರೀರಿಕವಾಗಿ ಸದೃಢವಾಗಿರಬೇಕು. ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳ್ಬಿಟ್ಟು ಅರಿಸ್ಟಾಟಲ್ ಏನು ಹೇಳ್ತಾರೆ. ಹಾಗೆಯೇ ಇವತ್ತು ನಾವು ಆರೋಗ್ಯವಂತರಾಗಿದ್ದರೆ ಮಾತ್ರ ಈ ಒಂದು ಪ್ರಪಂಚದಲ್ಲಿ, ದೇಶದಲ್ಲಿ ಏನಾದರೂ ಸಾಧನೆ ಮಾಡಬಹುದು. ಹಾಗಾಗಿ ಕ್ರೀಡಾಕೂಟ ಒಬ್ಬ ವ್ಯಕ್ತಿಯನ್ನು, ದೇಶದ ಉತ್ತಮ ಪ್ರಜೆಯನ್ನು ರೂಪಿಸೋದರಲ್ಲಿ ನಿರ್ಮಾಣ ಮಾಡುತ್ತೆ ಅಂತ ಹೇಳ್ತಾ, ಎಲ್ಲ ವಿದ್ಯಾರ್ಥಿಗಳಿಗೂ ರಾಷ್ಟ್ರಮಟ್ಟಕ್ಕಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಶಾಲೆಯ ವನಿತಾ ಏನಿದ್ದಾರೆ 4 ಮೀಟರ್ ಓಟದಲ್ಲಿ ಪ್ರಥಮ ಬಂದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳು ಸಹ ಸುಮಾರು 17 ಬಹುಮಾನಗಳನ್ನು ಗೆದ್ದುಕೊಟ್ಟಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಶಾಲೆ ಪರವಾಗಿ, ಶಿಕ್ಷಕರ ವೃಂದದ ಪರವಾಗಿ ಹಾಗೂ ತಾಲೂಕು ಮಟ್ಟದ ಪರವಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ನಾವು ಶುಭಾಶಯನ್ನು ಕೋರ್ತಾ ನಮ್ಮ ಮಾತನ್ನು ಮುಗಿಸ್ತಿದ್ದೀವಿ. ಜೈ ಹಿಂದ್. ಸರ್ಕಾರಿ ಪ್ರೌಢಶಾಲೆ ಅಂಗನಹಳ್ಳಿ ವಿದ್ಯಾರ್ಥಿಗಳು ಸುಮಾರು 13 ಜನ ವಿದ್ಯಾರ್ಥಿಗಳು ಇಲ್ಲಿ ಬಂದು ನಮ್ಮ ದೈಹಿಕ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಉತ್ತಮ ಪ್ರತಿಭೆಯನ್ನು ಇಲ್ಲಿ ಪ್ರತಿನಿಧಿಸಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆಗಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರೋತ್ಸಾಹ ನೀಡಿದಂಥ ದೈಹಿಕ ಶಿಕ್ಷಕರಾದ ಸುರೇಶ್ ಅವರಿಗೂ ಮತ್ತು ನಮ್ಮ ಎಲ್ಲ ಶಿಕ್ಷಕರೊಂದಿಗೂ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಜೈ
ಅಂತರ್ಜಿಲ್ಲಾ ಅಥ್ಲೆಟಿಕ್ ಮೀಟಲ್ಲಿ ರಾಷ್ಟ್ರ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾದವರ ಪಟ್ಟಿ ಈ ರೀತಿಯಾಗಿದೆ. ಬಾಲಕರ 14 ವರ್ಷದ ಒಳಗಿನ ಬಾಲಕರ ವಿಭಾಗದಲ್ಲಿ ಲಿಖಿತ್ ಕುಮಾರ್ KM ವಿದ್ಯಾಜ್ಯೋತಿ ಶಾಲೆ ಕೋಲಾರ, ಜಯಕುಮಾರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡಿಪಲ್ಲಿ ಮುಳಬಾಗಿಲು ತಾಲೂಕು, ಸುನೀಲ್ ಕುಮಾರ್ B DOSS ಕೋಲಾರ. ಬಾಲಿಕೆಯರ ವಿಭಾಗದಲ್ಲಿ ಪೂಜಾ SM DOSS ಕೋಲಾರ, ಪೂರ್ಣಿಮಾ V GHS ದೊಡ್ಡ ಚಿನ್ನಳ್ಳಿ. ಈ ವಿದ್ಯಾರ್ಥಿಗಳು ಪ್ರಾಥಮಿಕ 14ರ ವಿಭಾಗದಲ್ಲಿ ಆಯ್ಕೆಯಾಗಿರ್ತಾರೆ. ಅಂಡರ್ 16 ವರ್ಷದ ವಿಭಾಗದಲ್ಲಿ ಬಾಲಕರ ವಿಭಾಗದಲ್ಲಿ ಸಾಯಿ ಕೃಷ್ಣ DOSS ಸ್ಕೂಲ್ ಕೋಲಾರ, ಯಶವಂತ್ M ಸಾಯಿ ಕೃಷ್ಣ ಬಂದು ಬೆಮ್ಮೆಲ್ ಸ್ಕೂಲ್ ಕೆಜಿಎಫ್, ಯಶವಂತ್ M ಬಂದು DOSS ಕೋಲಾರ, ಸಂತೋಷ N GJC ಆವಣಿ, ನಿರಂಜನ್ ಸಿದ್ಧಾರ್ಥ ಪ್ರೌಢಶಾಲೆ ಕೋಲಾರ. ಬಾಲಿಕೆಯರ ವಿಭಾಗದಲ್ಲಿ ಹರ್ಷಿತಾ D ವಿಮಲ ಹೃದಯ ಪ್ರೌಢಶಾಲೆ T ಗೊಲ್ಲಳ್ಳಿ, ಅಶ್ವಿನಿ V GJC ಆವಣಿ, ನವನೀತಾ S ಸಿಟಿಜನ್ ತಾಯ್ಲೂರು, ವನಿತಾ YS GHS ಅಂಗಂಡಳ್ಳಿ. ಈ ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟದ ಅಂತರ್ಜಿಲ್ಲಾ ಕ್ರೀಡಾಕೂಟಕ್ಕೆ ಆಯ್ಕೆ ಆಗಿರ್ತಾರೆ. ಈ ಪಟ್ಟಿಯನ್ನು ಇವತ್ತು ಅಂತಿಮಗೊಳಿಸಿ ಘೋಷಣೆಯನ್ನು ಮಾಡ್ತಾ ಇದ್ದೇವೆ. ನಾಳೆ ಎಲ್ಲ ವಿದ್ಯಾರ್ಥಿಗಳು ಬೆಳಿಗ್ಗೆ 10 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಸೇರಿ ಅಲ್ಲಿಂದ ಜಿಲ್ಲಾಧಿಕಾರಿಗಳಿಂದ ಸಮವಸ್ತ್ರ ಬೇಕಾದ ವಸ್ತುಗಳನ್ನು ಪಡೆದು ಆ ವಿದ್ಯಾರ್ಥಿಗಳು ನಾಳೆ ಸಂಜೆ ತಿರುಪತಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಮಧ್ಯಾಹ್ನ ತಿರುಪತಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಅವರಿಗೆ ಶುಭವಾಗಲಿ. ಅಲ್ಲಿ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಹುಮಾನಗಳನ್ನು ಪಡೆದು ನಮ್ಮ ಜಿಲ್ಲೆಗೆ ಕೀರ್ತಿ ತರಬೇಕಂತೇಳಿ ನಾವು ಶುಭ ಹಾರೈಸ್ತಾ ಇದ್ದೇವೆ. ಅದರ ಜೊತೆಗೆ ಎಲ್ಲ ಪೋಷಕರು ಈಗ ಹೇಗೆ ಸಹಕಾರ ನೀಡಿದ್ದಾರೆ ಹಾಗೇನೂ ಸಹ ನಾಳೆ ಮಕ್ಕಳನ್ನು ಸೇರಿಸಿ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಕ್ರೀಡೆಗಳ ಅಭಿವೃದ್ಧಿಗೆ ಸಹಕರಿಸಬೇಕಂತೇಳಿ ಈ ಮೂಲಕ ಕೋರ್ಕೊಳ್ತಾ ಇದ್ದೇನೆ.